Congratulations, AJ sir. ಥ್ಯಾಂಕ್ ಯು. ಯಾವಾಗ ಸರ್ ನಿಮ್ಮ ಮಿಸಸ್ ಸರ್ ನೋಡೋದು ಕಾಯ್ತಾ ಇದ್ದೀವಿ. ಫ್ಯೂ ಮಿನಿಟ್ಸ್ ಐ ಜಾಯಿನ್ ಗೈಸ್. ಸ್ವಲ್ಪ ನೀನ್ ನಮಗ್ ಮೋಸ ಮಾಡಿ ಹಾಟ್ ಮಾಡಿದಾಗ ಇದೆಲ್ಲ ನೆನ್ಪಾಗ್ಲಿಲ್ವಾ? ರಿಸೆಪ್ಷನ್ ಬರಲ್ಲ ಅಂತ ಹಠ ಮಾಡ್ತೀಯಲ್ಲ, ಕಾರಣನೇ ಇಲ್ಲದೆ ನಾವೆಲ್ಲ ಏಜೆ ಹತ್ರ ಬೈಸ್ಕೊಂಡ್ವಿ. ಅವಾಗ ನಮ್ಮ ಮನ್ಸಿಗೆ ಎಷ್ಟು ನೋವಾಗಿದೆ ಗೊತ್ತಾ? ನಿನ್ ಲೆವೆಲ್ಗೆ ಸೆಲೆಬ್ರಿಟೀಸ್ ಬೇರೆ ಕರ್ಸ್ಬೇಕಾ? ಆದ್ರೂ ಮಾಡಿರೋದ್ರ ಬಗ್ಗೆ ಗಿಲ್ಟೇ ಇಲ್ಲ ಇವಳಿಗೆ. ಗಿಲ್ಟ್ ಇದ್ದಿದ್ರೆ ಅವಳು ಯಾಕೆ ಇಲ್ಲಿರ್ತಿದ್ಲು? ನೋಡಿ, ಈ ಜನ, ಈ ಅರೇಂಜ್ಮೆಂಟ್ಸು ನಿಮಗೋಸ್ಕರ ಅಲ್ಲ, ನಮ್ಮ ಮನೆತನದ ಗೌರವಕ್ಕೋಸ್ಕರ. ನೀವ್ ಏನಿದ್ರು ನಾವು ಹೇಳ್ದ ಹಾಗೆ ಕೇಳೋ ಗೊಂಬೆ ಅಷ್ಟೆ. ನಾವು ಹೇಳಿದ್ದನ್ನ ಬಿಟ್ಟು ಸ್ಟೇಜ್ ಮೇಲೆ ಒಂದು ಎಕ್ಸ್ಟ್ರಾ ಮಾತು ಆಡಬಾರ್ದು. ಅರ್ಥ ಆಯ್ತಾ? ಬನ್ನಿ ಮೇಡಮ್. ಅಮ್ಮ, ಅಯ್ಯೋ ನನ್ ತಂದ ಬಾಯ್ಲಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯೆ. ಈ ಡ್ರೆಸ್ ನಲ್ಲಂತೂ ಬಾರ್ಬಿ ಡಾಲ್ ತರ ಕಾಣಿಸ್ತಿದ್ಯಾ ನೀನು. ದೃಷ್ಟಿನೇದಾಗುತ್ತೆ. ಹೌದಾ, ಇರು ದೃಷ್ಟಿ ತೆಗೆದು ಬಿಡ್ತೀನಿ. ಅಯ್ಯೋ ಅಮ್ಮ, ಏನ್ ದೃಷ್ಟಿ ಆಗಿದೆಯಾ ನಿನ್ಗೆ. ನಾನು ಹೇಳ್ತೀನಿ, ಈ ಡ್ರೆಸ್ ಅಂತೂ ನಿಮಗೆ ತುಂಬಾ ಚೆನ್ನಾಗಿ ಹೋಗ್ತಿದೆ. ಹೌದು, ನಿಮ್ದೇನಾರು ಹೇಳೋದಿದ್ಯಾ? ನಾನೇನು ಓಕೆ ಓಕೆ. ಇಲ್ಲಡಮ್ಮ, ಮೀಡಿಯಾದವರೆಲ್ಲ ನಿನ್ನನ್ನೇ ಹುಡ್ಕೊಂಡು ಬರ್ತಾರೆ. ಅವಾಗ ಸ್ವಲ್ಪ ನಂತರ ಲೆವೆಲ್ ಮೇಂಟೈನ್ ಮಾಡು. ಕೌಸಲ್ಯ. ಅಯ್ಯ, ಇರ್ರಿ, ಮಾತಾಡ್ತಾ ಇದ್ದೀನಿ. ಆಮೇಲೆ ಮೀಡಿಯಾದವರು ಏನಾದರೂ ಪ್ರಶ್ನೆ ಕೇಳಿದ್ರೆ ಈ ಸಕ್ಸಸ್ಗೆಲ್ಲ ನಮ್ಮಮ್ಮನೇ ಕಾರಣ. ಏನೇ ಇದು? ಅಯ್ಯೋ, ನಿಮ್ಮ ಹೆಸರು ಹೇಳ್ತೀನಿ ಬಿಡಿ. ಈ ಸಕ್ಸಸ್ಗೆ ನಮ್ಮಪ್ಪ ಅಮ್ಮನೇ ಕಾರಣ. ಅವರೇ ನಮ್ಮ ಬೇಸ್ಮೆಂಟು, ಪಿಲ್ಲರು, ಸ್ಟ್ರೆಂತು ಅಂತ ಸ್ವಲ್ಪ ಬಿಲ್ಡಪ್ ಕೊಡಮ್ಮ, ಎಲ್ಲರಿಗೂ ಗೊತ್ತಾಗ್ಲಿ. ಭಾಳ ಮುದ್ದ ಕಾಣಿಸ್ತಿದ್ಯಾ ಕಣೆ ನೀನು. ಕ್ಯೂ, ಒಳ್ಳೇದಾಗ್ಲಮ್ಮ. ಅಯ್ಯಯ್ಯೋ, ಒಳ್ಳೇದಾಗ್ಲಮ್ಮ. 100 ವರ್ಷ ಏಜೆ ಹೆಂಡತಿಯಾಗಿ ಚೆನ್ನಾಗಿ ಬಾಳು. ಹೋಗಮ್ಮ, ಇಲ್ಲಿ ಯಾಕೆ ನಿಂತಿದ್ಯಾ? ಹೋಗು. ಲೀಲಾ, ಲೀಲಾ, ಏನ್ ಮಾಡ್ತಾ ಇದ್ದಾರೆ ಹೇಳು? ಲೀಲಾ, ಎಲ್ಲ ರೆಡಿ ಇದೆ, ಎವ್ರಿಬಡಿ ಇಸ್ ವೇಟಿಂಗ್. ಬಾ ಲೀಲಾ. ಸಚ್ ರೆಸ್ಪಾನ್ಸಿಬಲ್ ಕಾರ್, ಹಿಂಗ್ ಹ್ಯಾಂಡಲ್ ಮಾಡ್ತೀವಿ ಲೀಲಾ. ಬೇಕು ಅಂತಾನೆ ಮಾಡ್ತಾಳೆ ಅನ್ಸುತ್ತೆ. ಅವನಿಗೋಸ್ಕರ ಸಹಿಸ್ಕೋಬೇಕಷ್ಟೇ ಹೇಳೋಣ.
ವಿಜಯ್ ರೋಹಿತ್ ತುಂಬ ಚೆನ್ನಾಗಿದ್ದಾರಲ್ವಾ? ಹೌದೌದು, ತುಂಬ ಲಕ್ಷಣವಾಗಿದ್ದಾರೆ. ಮತ್ತೆ ತಮಾಷೆನ ಅವಳು ಪುಟ್ಟ ಮಗು ಆಗಿದ್ದಾಗ ಅವಳಿಗೆ ಬಾದಾಮಿ ಎಣ್ಣೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ತಿದ್ದೆ, ಅದಕ್ಕೆ ಆ ಪಾಟಿ ಕಲರ್ ಅವಳು. ನಂತರ ನಾನು ನೋಡೇ ಇಲ್ಲ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಏನು ಮೇಡಮ್, ಎಜೆ ಸಾರು ನೀವು ನಮ್ಮನ್ನು ಆಟ ಆಡಿಸ್ಬೇಕು ಅಂತಿದ್ದೀರಾ? ಎಜೆ ಸರ್ ಸ್ಟೇಜ್ ಮೇಲೆ ಇದ್ದರೆ ನೀವಿರಲ್ಲ, ಇಬ್ಬರು ಒಟ್ಟಿಗೆ ಕಾಣಿಸ್ಕೋಬಾರ್ದು ಅಂತ ಏನಾದ್ರು ತೀರ್ಮಾನ ಮಾಡಿದ್ದೀರಾ? ಏಜೆ ಇಷ್ಟೊತ್ತಾದರೂ ಬರಲಿಲ್ಲ. ಇವರೊಬ್ಬರೇ ಬಂದಿದ್ದಾರೆ. ಭಯ ಆಗ್ತಿದೆ ನನಗೆ. ನೀವು ಯಾಕೆ ಭಯ ಪಡ್ತೀರಾ? ಅವಳು ತಾನೇ ಬೈಸ್ಕೊಳ್ಳೋದು, ಬೈಸ್ಕೊಳ್ಳಿ ಬಿಡಿ. ನೆನಪಿರಲಿ, ಇದು ಏಜೆ ಮನೆ ಫಂಕ್ಷನ್. ಅವ್ರು ನಮಗೆ ಬೇಕೋ ಬೇಡವೋ ನಮಗೆ ಅತ್ತೆ. ಅವ್ರೇನಾದರೂ ಎಡವಟ್ಟು ಮಾಡಿದ್ರೆ ಹೋಗೋದು ನಮ್ಮನೆ ಮರ್ಯಾದೆ. ವಿಶ್ವರೂಪ್, ವಿಶ್ವರೂಪ್, ಏಜೆ. ಏನಮ್ಮ, ಗಂಡ ಹೆಂಡತಿ ಒಟ್ಟಿಗೆ ಕಾಣಿಸ್ಕೋಬಾರ್ದಂತ ಡಿಸೈಡ್ ಮಾಡಿದ್ದೀರಾ ಅಥವಾ ಇದರಿಂದ ಏನಾದ್ರು ಪ್ಲ್ಯಾನ್ ಇದೆಯಾ? ಡೋಂಟ್ ವರಿ, ನಿಮಗೆ ಸಿಗಬೇಕಾಗಿರೋ ಇನ್ಫಾರ್ಮೇಷನ್ನು ನಿಮಗೆ ಸಿಗುತ್ತೆ. ನಾನು ಉತ್ತರ ಕೊಡ್ತೀನಿ. ಮೇಡಮ್, ನಿಮ್ಮ ಹಸ್ಬೆಂಡ್ ಹೇಳಿದ್ರು ಇವತ್ತು ರಿಸೆಪ್ಷನ್ ಅಲ್ಲದೆ ಬೇರೆ ಏನೋ ಮಾತಾಡಬೇಕಿದೆ ಅಂತ. ಅದ್ರ ಬಗ್ಗೆ ನಿಮ್ಗೇನಾದರೂ ಐಡಿಯಾ ಇದೆಯಾ? ಇವಳು ಸದ್ಯದಲ್ಲೇ ಬಾಂಬ್ ಬ್ಲಾಸ್ಟ್ ಮಾಡ್ತಾಳೆ ಅಲ್ವಾ? ಬ್ಲಾಸ್ಟ್ ಮಾಡಲ್ಲ, ಅವಳಿಗೆ ಒಳ್ಳೆ ಸೊಂಟಕ್ಕೆ ಬಾಂಬ್ ಕೊಟ್ಕೊಂಡು ಬ್ಲಾಸ್ಟ್ ಮಾಡ್ಕೊತಾಳೆ. ಮೇಡಮ್, ಏಜೆ ಸರ್ ಹೇಳ್ತಿದ್ರು ನಮ್ಮನ್ನೆಲ್ಲ ಸೇರ್ಸೋದಕ್ಕೊಂದು ಕಾರಣ ಇದೆ ಅಂತ. ಬಟ್ ಹೇಳ್ತೀನಿ ಅಂತ ನೀವು ವೆಯ್ಟ್ ಮಾಡೋ ಹೋಗಿ ಮಾಡ್ತಿದ್ದೀರಲ್ಲ. ನೀವು ಕಾಯೋ ಅವಶ್ಯಕತೆ ಇಲ್ಲ, ಎಲ್ಲ ನಾನೇ ಹೇಳ್ತೀನಿ.